ನಮಗೆ ನಮ್ಮ ಜೀವನದಲ್ಲಿ ಗೊತ್ತಿರುವಂತಹ ಹಳೆಯದಾದ ಲಿಪಿ ಇವತ್ತು ಅಂದರೆ ಬ್ರಾಹ್ಮಿ. ಯಾಕೆ ಅಂತ ಹೇಳಿದರೆ ಬಕ್ತಿಯಾರ್ ಖಿಲ್ಜಿ ನಳಂದವನ್ನು ಸುಟ್ಟಾಗ 3 ತಿಂಗಳು ಉರಿತಂತೆ ಅದು. ಹಾಗಾದರೆ ಬ್ರಾಹ್ಮಿ ಅಂತ ಹೇಳೋದಾದರೆ ಈ ಬ್ರಾಹ್ಮಿ ಯಾವಾಗ ಬಂತು, ಯಾಕೆ ಬಂತು, ಎಲ್ಲಿಂದ ಬಂತು, ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇನ್ನೂ 300 ವರ್ಷ ಕಳೆಯುತ್ತೆ. ಒಬ್ಬ ಜೇಮ್ಸ್ ಪ್ರಿನ್ಸೆಪ್ ಅಂತ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ, ಅವನಿಗೊಂದು ಹವ್ಯಾಸ ಇರುತ್ತಂತೆ, ಎಲ್ಲ ಕಾಯಿನ್ಗಳ ಹಳೆ ಕಾಯಿನ್ಗಳನ್ನೆಲ್ಲ ನೋಡೋದು. ಆ ಕಾಯಿನ್ನಲ್ಲಿ ಏನೋ ಬರೆದಿರುತ್ತೆ. ಆ ಉತ್ಸಾಹದಿಂದ ಅವನು ಅದನ್ನು ಸ್ಟಡಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ಶುರು ಮಾಡಿದಾಗ ಅವನಿಗೆ ಆ ಅಕ್ಷರಗಳನ್ನು ಸೇರಿಸಿ ಒಂದು ಕಾಮನ್ ಶಬ್ದ ಸಿಗುತ್ತಂತೆ. ಈ ಥರ ಶಾಸನಗಳನ್ನೆಲ್ಲ ಹುಡುಕಿದಾಗ ಅದು ದಾನಮ್ ಅಂತ. ಇತಿಹಾಸ ಅಂತ ಹೇಳುವಾಗ ನಾವು ಒಂದು ಮಾತನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಈಗ ನಾವು ಓದಿದ್ದು, ಈವನ್ ನಾನು UPSC ಎಕ್ಸಾಮಿಗೆ ಓದಿದ್ದು ಸಹ, ಹಿಸ್ಟ್ರಿ ರಿಟರ್ನ್ ಬೈ ದ ಅಪ್ರೆಸ್ಡ್, ಹಿಸ್ಟ್ರಿ ವಾಟ್ ಬ್ರಿಟಿಷ್ ರೋಟ್, ಹಿಸ್ಟ್ರಿ ವಾಟ್ ಲೆಫ್ಟಿಸ್ಟ್ ಹಿಸ್ಟಾರಿಯನ್ಸ್ ರೋಟ್. ಆ ಹಿಸ್ಟ್ರಿ ಅಥವಾ ಇತಿಹಾಸದಲ್ಲಿ ಭಾರತೀಯತೆಯನ್ನು, ಭಾರತೀಯ ಜ್ಞಾನವನ್ನು ಹತ್ತಿಕ್ಕುವ ಎಲ್ಲ ಪ್ರಯತ್ನಗಳು ನಡೆದು ಅದರಲ್ಲಿ ಉಳಿದದ್ದು ನಮಗೆ ಅವರು ಇತಿಹಾಸ ಅಂತ ನಮಗೆ ಸಣ್ಣದರಿಂದಲೂ ಬೋಧಿಸಿದರು. ಅದನ್ನೇ ನಾವು ಕಲಿತಾ ಬಂದ್ವಿ. ಆದರೆ ಈಗ ಸುಮಾರು ಜನ, ಸದ್ಯೋಜಾತ ಭಟ್ರಂಥವರು, ಅದೇ ರೀತಿ ವಿಕ್ರಮ್ ಸಂಪತ್, ಆನಂದ್ ರಂಗರಾಜನ್, ರಾಜೀವ್ ಮಲ್ಹೋತ್ರಾ ಇತ್ಯಾದಿ ಸುಮಾರು ಜನ ಇಂಡಿಕ್ ಹಿಸ್ಟಾರಿಯನ್ಸ್ ರಿಯಲ್ ಹಿಸ್ಟ್ರಿ ಅಥವಾ ಇತಿಹಾಸವನ್ನು ಪುನರುಜ್ಜೀವನಗೊಳಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಸದ್ಯೋಜಾತ ಭಟ್ರ ಸಹಿತ ನನ್ನ ವಂದನೆಗಳು. ನಾವು ಲಿಪಿ ಅಂತ ಹೇಳಿದಾಗ ಸಣ್ಣದರಿಂದ ಕೇಳಿರ್ತೀವಿ, ಹರಪ್ಪ ಮೊಹಂಜಾದಾರೋ ನಾಗರಿಕತೆ, ಅದರಲ್ಲಿ ಇಂಡಸ್ ಸ್ಕ್ರಿಪ್ಟ್ ಅಂತ ಇದೆ ಅಂತ, ಅದರಲ್ಲಿ ಟ್ಯಾಬ್ಲೆಟ್ಸ್, ನಮ್ಗೆ ಆ ಕಲ್ಲಿನ ಪೀಸ್ಗಳು ಏನೇನು ಸಿಕ್ಕಿದ್ದು ಉತ್ಖನನ ಮಾಡುವಾಗ ಅದರಲ್ಲಿ ಏನು ಬರೆದಿದೆ ಅಂತ ಇವತ್ತಿಗೂ ತಿಳಿದಿಲ್ಲ. ಇತ್ತೀಚೆಗೆ ಯಾರೋ ಅದನ್ನು ಕೂಡ ಡೆಸಿಫರ್ ಮಾಡಿದ್ರು ಅಂತ ನಾನು ಕೇಳ್ಪಟ್ಟಿದ್ದೇನೆ, ಬಟ್ ಇವತ್ತಿಗೂ ಅದು ಸಾಬೀತಾಗಿಲ್ಲ. ಹಾಗಾದರೆ ನಮಗೆ ನಮ್ಮ ಜೀವನದಲ್ಲಿ ಗೊತ್ತಿರುವಂತಹ ಹಳೆಯದಾದ ಲಿಪಿ ಇವತ್ತು ಅಂದರೆ ಬ್ರಾಹ್ಮಿ. ಯಾಕಂದರೆ ಈಗ ಶೇಷಾನಂದರು ಹೇಳಿದ ಹಾಗೆ ಅಥವಾ ನಮಗೆ ತಿಳಿದಿರೋ ಹಾಗೆ ವೇದಗಳೆಲ್ಲ ಶ್ರುತಿಯಾಗಿ, ಪುರಾಣಗಳೆಲ್ಲ ಸ್ಮೃತಿಯಾಗಿ ತಲಾಂತರಗಳಿಂದ ಈ ರೀತಿ ಹರಿದು ಬಂದರು. ಇದೇ ಓರಲ್ ಟ್ರೆಡಿಷನ್ ಇವತ್ತೂ ಸಹ ನಮ್ಮ ಬಹಳಷ್ಟು ಜ್ಞಾನವನ್ನು ಇಂದು ಮುಂದಿನ ಪೀಳಿಗೆ ತಲುಪಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ ಬಕ್ತಿಯಾರ್ ಖಿಲ್ಜಿ ನಳಂದವನ್ನು ಸುಟ್ಟಾಗ 3 ತಿಂಗಳು ಉರಿತಂತೆ ಅದು. ಹಾಗಾಗಿ ಅದೆಷ್ಟೋ ಪ್ರತಿಗಳು, ಗ್ರಂಥಗಳು ಅಥವಾ ಜ್ಞಾನ ಅನ್ನೋದು ಸುಟ್ಟು ಹೋದರೂ ಸಹ ಇವತ್ತೂ ಸಹ ಗುಣಾಢ್ಯ 6 ಲಕ್ಷ ಮಂತ್ರಗಳಲ್ಲಿ ಸುಡ್ತಾ ಬಂದು 1 ಲಕ್ಷ ಉಳಿದು ಕಥಾ ಸರಿತ್ಸಾಗರ ಆದ ಹಾಗೆ ಇನ್ನೂ ನಮ್ಮಲ್ಲಿ ಉಳಿದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಹಾಗಾದರೆ ಬ್ರಾಹ್ಮಿ ಅಂತ ಹೇಳೋದಾದರೆ ಈ ಬ್ರಾಹ್ಮಿ ಯಾವಾಗ ಬಂತು, ಯಾಕೆ ಬಂತು, ಎಲ್ಲಿಂದ ಬಂತು, ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಇದಕ್ಕೊಂದು ಬಹಳ ಇಂಟ್ರೆಸ್ಟಿಂಗ್ ಕಥೆ ಇದೆ. 1356ರಲ್ಲಿ ಫಿರೋಜ್ ಶಾ ತುಘಲಕ್ ಅಂತ, ತುಘಲಕ್ ಡೈನಾಸ್ಟಿಯ ರಾಜ ಒಂದು ದಿವಸ ಬೇಟ ಆಡಕ್ಕೆ ಹೋಗ್ತಾನಂತೆ. ಅವನು ಅಂಬಾಲದ ಹತ್ರ ತೊಪಾರ್ ಅಂತ ಹರಿಯಾಣದಲ್ಲಿರೋ ಜಾಗದಲ್ಲಿ ಬೇಟ ಆಡಕ್ಕೆ ಹೋದಾಗ ಕಾಡಲ್ಲಿ ಅವನಿಗೊಂದು ಕಂಬ ಕಾಣುತ್ತೆ. ಆ ಕಂಬದಲ್ಲಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿರ್ತಾರೆ. ಆ ಕೆತ್ತನೆ ಆ ಸಮಯದಲ್ಲಿ ಅವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಅದರ ಸುಂದರತೆಗೆ ಪರವಶನಾಗಿ ಆ ಒಂದು 13 ಮೀಟರ್ ಇರುವಂತಹ ಕಂಬವನ್ನು ಅವನು ರೇಷ್ಮೆ ಮತ್ತು ಕಾಟನ್ ಬಟ್ಟೆಯಲ್ಲಿ ಸುತ್ತಿಸಿ ತನ್ನ ಫಿರೋಜ್ ಶಾ ಕೋಟ್ಲಾದ ಅರಮನೆ, ಸಿಟಾಡೆಲ್ ಅಂತ ಏನು ಹೇಳ್ತೇವೆ, ಅಲ್ಲಿ ಸ್ಥಾಪಿತಗೊಳಿಸ್ತಾನೆ. ದೆನ್ ಅವನು ಸುಮಾರು ಮುಲ್ಲಾಗಳಿಗೆ, ಆಗಿನ ಸಮಯದ ಪಂಡಿತರಿಗೆಲ್ಲ ಅದ್ರ ಬಗ್ಗೆ ಏನಿದೆ, ಈ ಕಂಬದಲ್ಲಿ ಏನು ಬರೆದಿದೆ ಅಂತ ಓದಲಿಕ್ಕೆ ಹೇಳ್ತಾನಂತೆ. ಆದರೆ ಆ ಲಿಪಿ ಆಗ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಅದು ಯಾರಿಗೂ ಗೊತ್ತಾಗೋದು ಇಲ್ಲ. ಇದು ಅದರ ನಂತರ ಇನ್ನೂ 300 ವರ್ಷ ಕಳೆಯುತ್ತೆ. ಒಬ್ಬ ಜೇಮ್ಸ್ ಪ್ರಿನ್ಸೆಪ್ ಅಂತ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ, ಅವನಿಗೊಂದು ಹವ್ಯಾಸ ಇರುತ್ತಂತೆ, ಎಲ್ಲ ಕಾಯಿನ್ಗಳ ಹಳೆ ಕಾಯಿನ್ಗಳನ್ನೆಲ್ಲ ನೋಡೋದು. ಆ ಕಾಯಿನ್ನಲ್ಲಿ ಏನೋ ಬರೆದಿರುತ್ತೆ. ಆ ಉತ್ಸಾಹದಿಂದ ಅವನು ಅದನ್ನು ಸ್ಟಡಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ಶುರು ಮಾಡಿದಾಗ ಅವನಿಗೆ ಆ ಅಕ್ಷರಗಳನ್ನು ಸೇರಿಸಿ ಒಂದು ಕಾಮನ್ ಶಬ್ದ ಸಿಗುತ್ತಂತೆ. ಈ ಥರ ಶಾಸನಗಳನ್ನೆಲ್ಲ ಹುಡುಕಿದಾಗ ಅದು ದಾನಮ್ ಅಂತ. ಸೊ ಆ ದಾನಮ್ ಅನ್ನುವ ಪದದಿಂದ ಶುರುವಾದ ಡೆಸಿಫರಿಂಗ್ ಆಫ್ ಬ್ರಾಹ್ಮಿ ಲಿಪಿ ಇವತ್ತು ಪೂರ್ತಿ ಬ್ರಾಹ್ಮಿ ಲಿಪಿ ಎಲ್ಲರಿಗೂ ತಿಳಿದು, ನಾಗರಾಜರಂಥ ಲೆಕ್ಕ ಪರಿಶೋಧಕರು ಸಹ ಅದನ್ನು ಕಲಿತು ಭಗವದ್ಗೀತೆ ತರುವಂತಾಗಿದೆ. ಸೊ ಈ ಜೇಮ್ಸ್ ಪ್ರಿನ್ಸೆಪ್ ಹಾಗೆ ಮತ್ತೆ ಪುಡ ಅದನ್ನು ಓದ್ತಾ ಹೋದಾಗ ಅದರಲ್ಲಿ ಕೆಲವು ಕಾಮನ್ ವರ್ಡ್ಸ್ ಅಂತ ಏನು ಹೇಳ್ತೀವೋ ಅದು ಕಾಣುತ್ತಂತೆ. ಅದರಲ್ಲಿ ದೇವಾನಾಂಪಿಯ ಅಥವಾ ಪಿಯದಸ್ಸಿ ಅಂತ ಬರೆದಿರೋದು ಮತ್ತೆ 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 ಕಾಣಿಸುತ್ತೆ. ಆದರೆ ಆ ಸಮಯದಲ್ಲಿ ಅದು ಯಾರು ಅಂತ ಗೊತ್ತಿರೋದಿಲ್ಲ.
ಸೊ ಅದನ್ನು ಹುಡುಕ್ತಾ 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 ಅವ್ನು ಶ್ರೀಲಂಕಾಗೆ ಹೋಗ್ತಾರಂತೆ. ಶ್ರೀಲಂಕಾದಲ್ಲಿ ಬೌದ್ಧ ಭಿಕ್ಷುಗಳು, ಒಬ್ಬ ಅಶೋಕ ಅಂತ ರಾಜ ಇದ್ದ, ಭಾರತದವನವನು, ಬುದ್ಧ ಧರ್ಮವನ್ನು ಅವನು ಇಲ್ಲಿಗೆ ತಂದವನು ಅವನೇ. ಅವನು ಅದನ್ನು ಅವನ ಹೆಸರಿನಲ್ಲಿ ದೇವಾನಾಂಪಿಯ ಪಿಯದಸ್ಸಿ ಅಂತ ಬರಿತಾ ಇದ್ದ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿಂದ ಶುರುವಾದ ಮೇಲೆ ಎಂಟೈರ್ ಬ್ರಾಹ್ಮಿ ಲಿಪಿ ಪೂರ್ತಿ ಡೆಸಿಫರ್ ಆಗುತ್ತೆ. ಅದು ಡೆಸಿಫರ್ ಆದಮೇಲೆ ಎಷ್ಟೋ ಗ್ರಂಥಗಳು ಬ್ರಾಹ್ಮಿ ಲಿಪಿಯಲ್ಲಿ ಬರೆದು ಸುಮಾರು ಒಂದು ಗುಪ್ತರ ನಂತರ ಈ ಲಿಪಿ ಕಣ್ಮರೆ ಆಗಿರುತ್ತೆ. ಯಾಕೆಂದರೆ ನಿಮಗೆ ತಿಳಿದಿರ್ಬೋದು, ಬ್ರಾಹ್ಮಿ ಲಿಪಿ ಇಸ್ ಕಾಲ್ಡ್ ಮದರ್ ಆಫ್ ಆಲ್ ಇಂಡಿಯನ್ ಸ್ಕ್ರಿಪ್ಟ್ಸ್. ಸೊ ಬ್ರಾಹ್ಮಿ ಲಿಪಿಯಿಂದ ಮುಂದೆ ದೇವನಾಗರಿ ಬಂತು. ದೇವನಾಗರಿ ಇಲ್ಲಿ ಗುಪ್ತರ ನಂತರ ಎಲ್ಲ ಗ್ರಂಥಗಳು ದೇವನಾಗರಿಯಲ್ಲಿ, ಅಥವಾ ದೇವನಾಗರಿಯಲ್ಲಿ ಉತ್ತರ ದೇವನಾಗರಿ, ದಕ್ಷಿಣ ದೇವನಾಗರಿ ಅಂತ ಉತ್ತರ ಭಾರತೀಯ ಭಾಷೆಗಳಾದವು. ಅದೇ ರೀತಿ ದಕ್ಷಿಣ ಭಾಷೆಗಳು ಅದರಿಂದಲೇ ಬಂದು, ಹಾಗಾಗಿ ಈ ಸ್ಕ್ರಿಪ್ಟ್ ಡಿಕೋಡ್ ಆದಾಗ ಎಲ್ಲ ಪುಸ್ತಕಗಳು, ಗ್ರಂಥಗಳು ಜನರವರೆಗೆ ತಲುಪಿ ಕೊನೆಗೆ ಇವತ್ತಿಗೂ ನಾವು ಬ್ರಾಹ್ಮಿ ಲಿಪಿಯನ್ನು ತಿಳ್ಕೊಂಡು ಅದರಲ್ಲಿ ಪುಸ್ತಕಗಳನ್ನು ಬರೆಯುವಂತಾಗಿದೆ. ಹಾಗಾಗಿ ಇಂತಹ ಒಂದು ಉತ್ತಮ ಕಾರ್ಯಕ್ಕೆ ಗುರುಗಳಾಗಿ ನಾಗರಾಜರವರಿಗೆ ಹೇಳಿಕೊಟ್ಟ ಸದ್ಯೋಜಾತ ಭಟ್ರಿಗೆ ನನ್ನ ಅನಂತಾನಂತ ವಂದನೆಗಳು. ಸ್ಪೆಷಲ್ ಥ್ಯಾಂಕ್ಸ್. ಇದೊಂಥರ ಹ್ಯೂಮನ್ ಸರ್ವಿಸ್ ಇದ್ದ ಹಾಗೆ, ಈ ಥರ ಇದೊಂದು ಸಮಾಜ ಸೇವೆ. ನಾವು ಏನು ನಮ್ಮ ಭಾರತೀಯ ಸಂಸ್ಕೃತಿ ಜ್ಞಾನ ಇವತ್ತು ಬೇಕು ಅಂತ ಹೇಳ್ತೀವಿ, ಅಥವಾ ಮುಂದಿನ ಪೀಳಿಗೆಗೆ ಹೋಗಬೇಕು ಅಂತ ಹೇಳ್ತೀವಿ, ಇದಕ್ಕೆ ಈ ಥರ ಸಣ್ಣ 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 ಪ್ರಯತ್ನಗಳೇ ಹನಿಯಾಗಿ ಹಳ್ಳಗಳಾಗಿ ಹೊಳೆಯಾಗಿ ಸಾಗರದ ಸೇರುವ ಹಾಗೆ ಈ ರೀತಿ ಮುಂದೂ ಕೂಡ ನಡೀಲಿ. ಇನ್ನೂ ಸಹ ಈ ರೀತಿ ಪ್ರಯತ್ನಗಳಿಗೆ ಯಶಸ್ಸು, ಸಫಲತೆ ಸಿಗಲಿ ಅಂತ ಹೇಳ್ತಾ ನಾನು ಈ ಭಾಷಣವನ್ನು ಮುಗಿಸ್ತೇನೆ.